ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿರೋದು ಅನ್ಫೋಲ್ಡ್ ಎಐ. ಬಿಟ್ಕಾಯಿನ್ ಅಂದ್ರೆ ಇವತ್ತು ಎಲ್ಲರಿಗೂ ಗೊತ್ತು. ಆದ್ರೆ ಇದರ ಹುಟ್ಟು ಮತ್ತು ಇದರ ಹಿಂದಿರೋ ಆ ನಿಗೂಢ ವ್ಯಕ್ತಿ ಸತೋಶಿ ನಾಕಮೋಟೋ ಬಗ್ಗೆ ನಿಮ್ಗೆ ಗೊತ್ತಾ? 2008ರಲ್ಲಿ ಇಡೀ ಜಗತ್ತು ಆರ್ಥಿಕ ಕುಸಿತದಿಂದ ಕಂಗೆಟ್ಟಿದ್ದಾಗ, ಬ್ಯಾಂಕುಗಳ ಮೇಲೆ ನಂಬಿಕೆ ಕಳೆದುಕೊಂಡಿದ್ದಾಗ ಒಬ್ಬ ಅನಾಮಧೇಯ ವ್ಯಕ್ತಿ ಅಥವಾ ಒಂದು ಟೀಮ್ ಒಂದು ವೈಟ್ ಪೇಪರ್ ರಿಲೀಸ್ ಮಾಡುತ್ತೆ. ಅದೇ ಬಿಟ್ಕಾಯಿನ್. 2009ರ ಜನವರಿ 3ನೇ ತಾರೀಕು ಮೊದಲ ಜೆನೆಸಿಸ್ ಬ್ಲಾಕ್ ಮೈನ್ ಆಗುತ್ತೆ. ಅದರಲ್ಲಿ ಸತೋಶಿ ಒಂದು ಮೆಸೇಜ್ ಕೂಡ ಹೈಡ್ ಮಾಡಿದ್ದ, ಅಂದಿನ ಕಾಲದ ಬ್ಯಾಂಕುಗಳ ವೈಫಲ್ಯದ ಬಗ್ಗೆ. ಆರಂಭದಲ್ಲಿ ಇದಕ್ಕೆ ಯಾವುದೇ ವ್ಯಾಲ್ಯೂ ಇರಲಿಲ್ಲ. ಜನ ಇದನ್ನ ಬರೀ ಒಂದು ಎಕ್ಸ್ಪೆರಿಮೆಂಟ್ ಅನ್ಕೊಂಡಿದ್ರು. ಆದರೆ 2010ರಲ್ಲಿ ಲಾಸ್ಲೋ ಹ್ಯಾನಿಯೇಜ್ ಅನ್ನೋ ವ್ಯಕ್ತಿ 10,000 ಬಿಟ್ಕಾಯಿನ್ ನೀಡಿ 2 ಪಿಜ್ಜಾ ಖರೀದಿಸಿದಾಗ ಮೊದಲ ಬಾರಿಗೆ ಇದಕ್ಕೆ ಒಂದು ಮಾರ್ಕೆಟ್ ವ್ಯಾಲ್ಯೂ ಸಿಕ್ತು. ಅಲ್ಲಿಂದ ಶುರುವಾದ ಈ ಜರ್ನಿ ಇವತ್ತು ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಯಾರು ಈ ಸತೋಶಿ ನಾಕಮೋಟೋ ಅನ್ನೋದು ಇಂದಿಗೂ ಒಂದು ಬಗೆಹರಿಯದ ರಹಸ್ಯ. ಸತೋಶಿ ಹತ್ತಿರ ಸುಮಾರು 1.1 ಮಿಲಿಯನ್ ಬಿಟ್ಕಾಯಿನ್ ಇದೆ ಅಂತ ಅಂದಾಜಿಸಲಾಗಿದೆ. ಆದರೆ ಅವರು ಆ ವ್ಯಾಲೆಟ್ ಇವತ್ತಿನವರೆಗೂ ಟಚ್ ಮಾಡಿಲ್ಲ. ಈ ವಿಡಿಯೋದಲ್ಲಿ ನಾವು ಬಿಟ್ಕಾಯಿನ್ ಹೇಗೆ $1ರಿಂದ $70,000 ತನಕ ಬೆಳೆಯಿತು ಅನ್ನೋ ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ನೋಡ್ತೀವಿ. ಪ್ರತಿಯೊಂದು ಹಂತದಲ್ಲೂ ಬಿಟ್ಕಾಯಿನ್ ಫೇಲ್ ಆಗುತ್ತೆ ಅಂದವರೇ ಹೆಚ್ಚು. ಆದರೆ ಡಿಜಿಟಲ್ ಯುಗದ ಬಂಗಾರವಾಗಿ ಇದು ಹೊರಹೊಮ್ಮಿದೆ. ಹಣದ ವ್ಯವಸ್ಥೆಯನ್ನೇ ಬದಲಿಸಿದ ಈ ಬಿಟ್ಕಾಯಿನ್ ಹಿಂದೆ ಇರೋದು ಕೇವಲ ಟೆಕ್ನಾಲಜಿ ಅಲ್ಲ, ಇದು ಒಂದು ಐಡಿಯಾಲಜಿ. ನೀವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡ್ತೀರೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇದರ ಇತಿಹಾಸ ತಿಳಿಯೋದು ತುಂಬಾ ಮುಖ್ಯ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.